ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸಂಘರ್ಷ ಮಾಡ್ತಾ ಇರೋದು ಸರ್ಕಾರ ಅಲ್ಲ. ಆರ್ಟಿಕಲ್ 176 ಪ್ರಕಾರ ಗವರ್ನರ್ ಅವರ ಕಾನ್ಸ್ಟಿಟ್ಯೂಷನಲ್ ಮ್ಯಾಂಡೇಟ್ ಆ್ಯಂಡ್ ಡ್ಯೂಟಿ ಇದೆ. ಸರ್ಕಾರ ಏನು ಭಾಷಣ ಕೊಡುತ್ತೆ ಅದು ಜಂಟಿ ಅಧಿವೇಶನದಲ್ಲಿ ಅದನ್ನು ಪ್ರಸ್ತಾಪ ಮಾಡಬೇಕು ಅಂತ. ಆರ್ಟಿಕಲ್ 163 ಭಾಳ ಕ್ಲಿಯರ್ ಇದೆ. ಇವೆರಡನ್ನು ಉಲ್ಲಂಘನೆ ಮಾಡ್ತಾ ಇರೋದು ನಮ್ಮ ಸರ್ಕಾರ ಅಲ್ಲ. ಇದು ಎಲ್ಲಿಂದ ಡೈರೆಕ್ಷನ್ಸ್ ಬರ್ತಾ ಇದೆ ನನಗೆ ಗೊತ್ತಿಲ್ಲ, ಅದು ಮಾನ್ಯ ರಾಜ್ಯಪಾಲರಿಗೆ ತಾವು ಕೇಳಬೇಕಾಗುತ್ತೆ. ಆದರೆ ಭಾಳ ಸ್ಪಷ್ಟವಾಗಿ ಅಲ್ಲಿ ನಮ್ಮ ಭಾಷಣದಲ್ಲಿ ಹೌದಪ್ಪ ಏನೋ ಸುಳ್ಳು ಹೇಳಿಸ್ತಾ ಇದ್ದೀವಿ, ಏನೋ ಇರ್ಲಾರ್ದ ಕತೆಗಳನ್ನು ಕಟ್ಟಿಬಿಟ್ಟು ಅವ್ರ ಕಡೆಯಿಂದ ಓದಿಸ್ತಾ ಇದ್ದೀವಿ ಅಂದರೆ ಅದು ಒಪ್ಕೋದಾಯಿತು. ವಿ ಆರ್ ಮೇರ್ಲಿ ಸ್ಟೇಟಿಂಗ್ ದ ಫ್ಯಾಕ್ಟ್ಸ್. ಏನು ಮಾನ್ಯ ಮುಖ್ಯಮಂತ್ರಿಗಳು ಹೋಗಿ ಪ್ರಧಾನಮಂತ್ರಿಗೆ ಭೇಟಿಯಾಗಿದ್ದಾರೆ ಅದು ಅದರಲ್ಲಿದೆ. ಕೃಷ್ಣ ಬೈರೇಗೌಡರು ನಿರ್ಮಲಾ ಸೀತಾರಾಮನ್ ಅವರಿಗೆ ಏನು ಹೇಳಿದ್ದಾರೆ ಅದನ್ನು ಉಲ್ಲೇಖಿಸಿದ್ದೀವಿ. ನಾನು ಹೋಗಿ CR ಪಾಟೀಲ್ ಅವರಿಗೆ ಏನು ನಾನು ಕೇಳ್ಕೊಂಡಿದ್ದೀನಿ ಅದ್ರ ಬಗ್ಗೆ ಇದೆ. ಇವೆಲ್ಲನೂ ಹೇಳ್ಬಾರ್ದು ನಮ್ಮ ಜನರಿಗೆ. ಕರ್ನಾಟಕಕ್ಕೆ ಆಗ್ತಾ ಇರುವಂಥ ಮೋಸ ಇರ್ಬೋದು, ಭಯೋತ್ಪಾದನೆ ಏನು ತೆರಿಗೆ ಭಯೋತ್ಪಾದನೆ ಇರ್ಬೋದು, ಇದ್ರ ಬಗ್ಗೆ ಚರ್ಚೆ ಮಾಡಬಾರ್ದ? ಕನ್ನಡಿಗರು ಆಗ್ತಾ ಇರುವಂಥ ಮೋಸ ಚರ್ಚೆ ಮಾಡಬಾರ್ದ? ಕರ್ನಾಟಕಕ್ಕೆ ಹೇಳಲಾರ್ದೆ 40% ನೀವು ಯಾವುದೋ ಒಂದು ಹೊಸ ಆ್ಯಕ್ಟನ್ನು ತಂದುಬಿಟ್ಟು ನಮ್ಮ ಮೇಲೆ ಹೀರ್ತಾ ಇದ್ದೀರಲ್ಲ, ಅದ್ರ ಬಗ್ಗೆ ಚರ್ಚೆ ಆಗಬಾರ್ದ? ನಾವು ಹೇಳ್ತಾ ಇರೋದು ನಮ್ಮ ಇತಿಮಿತಿನಲ್ಲಿ ಏನಿದೆ ಅದನ್ನೇ ನಾವು ಕೊಟ್ಟಿರೋದು. ಈಗ ಅದನ್ನು ಓದಕ್ಕೆ ಇಷ್ಟ ಇಲ್ಲ ಅಂದರೆ ಡೈರೆಕ್ಷನ್ಸ್ ಎಲ್ಲಿಂದ ಬರ್ತಾ ಇದೆ, ಯಾಕೆ ಬರ್ತಾ ಇದೆ? ಸಾಂವಿಧಾನಿಕವಾಗಿ ಏನು ಅವರ ಕರ್ತವ್ಯ ಇದೆ ಅಷ್ಟಕ್ಕೆ ನಾವು ಸೀಮಿತ ಇರೋದು. ಇಲ್ಲ ಇದು ನನಗಿಷ್ಟ ಇಲ್ಲ, ನಾನು ಓದಕ್ಕೆ ಇಷ್ಟ ಇಲ್ಲ ಅಂತ ಹೇಳೋದು ಪರಮಾಧಿಕಾರ ಯಾರಿಗೂ ಇಲ್ಲ. ಆ ಅಧಿಕಾರ ಸರ್ಕಾರಕ್ಕಿರೋದು. ನಮ್ಮ ಭಾಷಣದಲ್ಲಿ ಯಾವುದೇ ರೀತಿಯಾದಂಥ ಕತೆಗಳು ಇಲ್ಲ, ಸತ್ಯಾಂಶ ಇದೆ. ಕೇಂದ್ರ ಸರ್ಕಾರಕ್ಕೆ ನಾವೇನು ಪತ್ರ ಬರೆದಿದ್ದೇವೆ ಅದರ ಅಂಕಿಅಂಶಗಳು ಇದೆ ಹೊರತು ಬೇರೆ ಯಾವುದೇ ರೀತಿಯಾದಂಥ ಯಾರಿಗೂ ನಿಲ್ಲಿಸೋದಿರ್ಬೋದು, ಕೇಂದ್ರ ಸರ್ಕಾರಕ್ಕೆ ನಿಲ್ಲಿಸೋದಿರ್ಬೋದು, ಅಥವಾ ಅವ್ರ ಮೇಲೆ ಜವಾಬ್ದಾರಿ ಹಾಕೋದಿರಬಹುದು ಅಂತ ಯಾವುದೇ ಇದು ಇಲ್ಲ. ಸರಿಗ ಕಾನ್ಸ್ಟಿಟ್ಯೂಷನ್ ಕಾನ್ಫ್ಲಿಕ್ಟ್ ಅನ್ನು ಕ್ರಿಯೇಟ್ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಾಜ್ಯಪಾಲರನ್ನ ಕ್ರಿಯೇಟ್ ಮಾಡುವಂತ ಪ್ರಯತ್ನ ನಡೀತಾ ಇದೆ. ನನಗೆ ಗೊತ್ತಿಲ್ಲ ಇವರೇ, ಇಲ್ಲಿವರೆಗೂ ಇಂಥ ಪ್ರವೃತ್ತಿ ನಮ್ಮ ರಾಜ್ಯದಲ್ಲಿ ಎಂದೂ ಬೆಳೆದಿಲ್ಲ, ಬೆಳಿಬಾರದು. ಆದರೆ ಇದು ಬೆಳೆಸೋದು ಬಿಡೋದು ರಾಜ್ಯಪಾಲರ ಕೈನಲ್ಲಿದೆ ಅಲ್ಲ. ನಮ್ಮ ಭಾಷಣದಲ್ಲಿ ಒಂದನ ಸುಳ್ಳಿದ್ರೆ, ಒಂದನ ಕತೆ ಇದ್ರೆ ಅವ್ರು ಓದೋದು ಬೇಡ. ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗೆ ಏನು ಸ್ಪಷ್ಟಗೊಳಿಸಿದ್ದಾರೆ, ನಾನು ಹೋಗಿ ನಮ್ಮ ಮಂತ್ರಿಗಳಿಗೆ ಏನು ಹೇಳಿದ್ದೀನಿ ಕೇಂದ್ರದಲ್ಲಿ ಅಷ್ಟೇ ಇರೋದು.